ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ 10 ಮಿನಿಟ್ಸ್ ಆನಿಯನ್ ಬಜ್ಜಿ. 2 ಆನಿಯನ್ ತಗೊಳ್ಳಿ, ನೀಟಾಗಿ ದೊಡ್ಡ ದೊಡ್ಡ ಪೀಸಸ್ ಕಟ್ ಮಾಡ್ಕೊಳ್ಳಿ. 1 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಓಂಕಾಳು ಅರ್ಧ ಸ್ಪೂನ್, ರುಚಿಗೆ ತಗ್ಗ ಉಪ್ಪು, ಸ್ವಲ್ಪ ಸೋಡಾ, ಮೆಣಸಿನ್ಕಾಯಿ 4 ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೋಬೇಕು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಅರ್ಧ ಕಟ್ ಮಾಡ್ಕೋಬೇಕು, ಮಿಕ್ಸ್ ಮಾಡೋ ರೀತಿ ನೋಡೋಣ. ಒಂದು ಬೌಲ್ ತಗೊಳ್ಳಿ, ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದನ್ನೇ ಹಾಕೋಣ, ಮೆಣಸಿನ್ಕಾಯಿ ಹಾಕೋಣ, ಕೊತ್ತಂಬರಿ ಸೊಪ್ಪು, ಓಂಕಾಳು, ರುಚಿಗೆ ತಗ್ಗ ಉಪ್ಪು, ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಇದನ್ನೇ ಹಿಸಕಬೇಕು. ನಿಂಬೆಹಣ್ಣು ಹಾಕಿದಾಗಿದೆ. ಇವಾಗ ಚೆನ್ನಾಗಿ ಹಿಸ್ಕೋಣ. ಹೇಗೆ ಹಿಸ್ಕಬೇಕಂದ್ರೆ ಉಪ್ಪು, ಖಾರ, ಹುಳಿ ಎಲ್ಲದೂ ಆ ಈರುಳ್ಳಿಗೆ ಹಾಕಬೇಕು. ಹಾಗೆ ಹಿಸ್ಕೋಬೇಕು. ಹಿಸ್ಕಿದಾಗಿದೆ. ಈಗ ನಾವು ಕಡಲೆ ಹಿಟ್ಟು ಹಾಕ್ಕೊಡೋಣ. ಅಕ್ಕಿ ಹಿಟ್ಟು ಹಾಕ್ಕೊಡೋಣ. ಚಿಟಿಕೆ ಸೋಡಾ ತೋರಿಸಿದ್ನಲ್ಲ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಹಾಕ್ಕೋಬೇಕು. ಈಗ ಇದಕ್ಕೆ ಬೇಕಾಗಿರೋ ಅಷ್ಟು ನೀರು ಹಾಕ್ಕೋಬೇಕು. ಗಟ್ಟಿಯಾಗಿ ಮಿಕ್ಸ್ ಮಾಡಬಾರ್ದು, ತೆಳುವಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ಮಿಕ್ಸ್ ಮಾಡಿದಾಗಿದೆ. ತೆಳುವಾಗಿ ಜಾರ್ತಾ ಇರಬೇಕು. ಅದೇ ರೀತಿ. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ. ಸ್ಟವ್ ಅಂಟಿಸ್ಕೊಳ್ಳಿ, ಆಯಿಲ್ ಇಟ್ಕೊಳ್ಳಿ. ಬಿಸಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ಈಗ ನಾವು ಒಂದೊಂದು ಆನಿಯನ್ ಬಜ್ಜಿಯನ್ನೇ ಹಾಕ್ಕೊಡೋಣ. ಇದು 10 ಮಿನಿಟ್ಸಲ್ಲಿ ಆಗುತ್ತೆ ಫ್ರೆಂಡ್ಸ್. ಎಲ್ಲ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ 10 ನಿಮಿಷದಲ್ಲಿ ನಿಮ್ಮ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದು ಸಿಮ್ಮಲ್ಲಿ ಇಟ್ಕೊಂಡೆ ರೆಡಿ ಮಾಡ್ಕೋಬೇಕು ಬಜ್ಜಿನೇ. ಜಾಸ್ತಿ ಫ್ಲೇಮಲ್ಲಿ ಇಡಬಾರ್ದು. ಆಲ್ಮೋಸ್ಟ್ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ ಥರ ಮಾಡಿಕೊಡ್ಬೋದು. ಆಲ್ಮೋಸ್ಟ್ ಆಗಿದೆ, ತೆಗೆದುಬಿಡೋಣ. ನೋಡಿ ಎಷ್ಟು ಚೆಂದ ಕಲರ್ಫುಲ್ಲಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಇದೆ. ಗರಿ ಗರಿಯವಾಗಿರುತ್ತೆ, ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಎಷ್ಟು ಚೆಂದ ಇದೆ. ಟೇಸ್ಟ್ ನೋಡ್ತೇನೆ. ವಾವ್, ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.